ಪವಿತ್ರ ಜೈರಾಮ್ ಕನಸಿಗೆ ಕೊಳ್ಳಿಯಿಟ್ಟು ಕೇಕೆ ಹಾಕಿತಲ್ಲ ವಿಧಿ. ಮರುಮದುವೆಗೆ ಸಿದ್ಧತೆ ಮಾಡಿಕೊಂಡಿದ್ದ ಪವಿತ್ರಾಗೆ ಅಡ್ಡಿಯಾದ್ನಲ್ಲ ಜವರಾಯ. ಮಂಗಳ ಗೌರಿನ ಕೈ ಹಿಡಿಯಲು ಹೊರಟಿದ್ದ ಆ ವ್ಯಕ್ತಿ ಯಾರು? ನೀನಿಲ್ಲದೆ ಹೇಗೆ ಬದುಕಲಿ ನಾನು ಅಂತ ಕಣ್ಣೀರಿಟ್ಟಿದ್ದೇಕೆ ಆ ವ್ಯಕ್ತಿ? ಒಂದೇ ಒಂದು ಸಲ ಮಾಮ ಅಂತ ಕರಿ, ಆ ವ್ಯಕ್ತಿ ನರಳಾಟ. ಪವಿತ್ರ ಜೈರಾಮ್ ವಿಧಿಯ ಕೈವಾಡಕ್ಕೆ ಬದುಕು ಮುಗಿಸಿದ ಕಿರುತೆರೆ ನಟಿ. ಹೈದರಾಬಾದ್ನ ಕರ್ನೂಲ್ ಸಮೀಪ ಭೀಕರ ರಸ್ತೆ ಅಪಘಾತದಲ್ಲಿ ಉಸಿರು ಚೆಲ್ಲಿ ತಿರುಗಿ ಬಾರದ ಲೋಕಕ್ಕೆ ಹೊರಟೋಗಿರುವ ಪವಿತ್ರ ಜೈರಾಮ್ ಮಂಡ್ಯ ಮೂಲದ ಹೆಣ್ಣು ಮಗಳು. ನಿನ್ನೆಯಷ್ಟೇ ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ಪವಿತ್ರ ಅಂತ್ಯ ಸಂಸ್ಕಾರ ನೆರವೇರಿದೆ. ನಟಿ ಪವಿತ್ರ ಮನೆಯಲ್ಲಿ ನೀರವ ಮೌನ ಆವರಿಸಿದ್ದು, ತಾಯಿ ಕಳೆದುಕೊಂಡ ನೋವಲ್ಲಿ ಮಕ್ಕಳಿಬ್ಬರು ನರಳುತ್ತಾ ಇದ್ದಾರೆ. ಪವಿತ್ರ ತಾಯಿ ಕೂಡ ಮಗಳನ್ನ ಕಳೆದುಕೊಂಡು ಎದೆ ಎದೆ ಬಡಿದುಕೊಳ್ತಾ ಇದ್ದಾರೆ. ಮುಂದೆ ನಮ್ಮನ್ನ ನೋಡಿಕೊಳ್ಳೋರು ಯಾರು, ನಮಗೆ ಯಾರು ಆಸರೆ ಅಂತ ಹಣೆ ಹಣೆ ಚಚ್ಕೊಳ್ತಾ ಕಣ್ಣೀರಿಡ್ತಾ ಇದ್ದಾರೆ. ನಟಿ ಪವಿತ್ರ ಸ್ನೇಹಿತರು ಕೂಡ ಮರುಕ ಪಡ್ತಿದ್ದಾರೆ. ತುಂಬಾ ಕಷ್ಟಪಟ್ಟು ಕಲಾ ಬದುಕನ್ನ ಕಟ್ಟಿಕೊಂಡಿದ್ರು. ನನ್ನ ಕಷ್ಟ ಎಲ್ಲಾ ತೀರ್ತು ಇನ್ನೇನಿದ್ರು ಸಂತಸ ಸಂಭ್ರಮ ಅಂತ ಖುಷಿ ಹಂಚ್ಕೊಳ್ತಾ ಇದ್ರಂತೆ. ನಾನು ಮರು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ, ನೀವೆಲ್ಲರೂ ಮಿಸ್ ಮಾಡದೆ ಬರಬೇಕು ಅಂತ ಹೇಳಿಕೊಂಡಿದ್ರಂತೆ. ಅಷ್ಟರಲ್ಲಿ ಆ ವಿಧಿ ಅಟ್ಟಹಾಸ ಮೆರೆದು ಪವಿತ್ರ ಪ್ರಾಣ ಪಕ್ಷಿನ ಎಗರಿಸಿದೆ. ಮಂಗಳಗೌರಿಯ ಮರುಮದುವೆಯ ಕನಸನ್ನ ಭೀಕರ ರಸ್ತೆ ಅಪಘಾತದಲ್ಲೇ ಕೊಂದು ಆ ವಿಧಿ ಕೇಕೆ ಹಾಕಿದೆ. ಆ ಜವರಾಯ ಪವಿತ್ರ ಉಸಿರನ್ನ ನಿಲ್ಲಿಸುವಾಗ ಒಮ್ಮೆ ಆದ್ರೂ ಆಕೆಯ ಕಲ್ಲು ಮುಳ್ಳಿನ ಹಾದಿನ ಕಣ್ಣರಳಿಸಿ ನೋಡಿ ಕನಿಕರ ತೋರಿಸಬಹುದಿತ್ತು. ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಗಂಡನಿಂದ ನೊಂದು ಬೆಂದು ಕೊನೆಗೆ ಆತನಿಂದ ದೂರಾಗಿ ಹೋರಾಟದ ಬದುಕನ್ನ ಕಟ್ಟಿಕೊಂಡ ಪವಿತ್ರ ಮೇಲೆ ಸಣ್ಣದೊಂದು ಸಿಂಪತಿ ತೋರಿಸಿದ್ರೆ ಬಹುಶಃ ಪವಿತ್ರ ಅರ್ಧಕ್ಕೆ ಜೀವನ ಮುಗಿಸ್ತಾ ಇರ್ಲಿಲ್ವೇನೋ. ತಮ್ಮಿಬ್ಬರು ಮಕ್ಕಳನ್ನ ಅನಾಥರನ್ನಾಗಿ ಮಾಡಿ ಹೆತ್ತ ತಾಯಿಯನ್ನ ಒಂಟಿಯಾಗಿಸಿ ಮರಳಿ ಬಾರದೂರಿಗೆ ಪಯಣ ಬೆಳೆಸ್ತಿರ್ಲಿಲ್ವೇನೋ. ಆದರೆ ಆ ಜವರಾಯ ನಟ್ಟ ನಡು ರಸ್ತೆಯಲ್ಲಿ ಕ್ರೂರತ್ವ ಮೆರೆದಿದ್ದರಿಂದ ಪವಿತ್ರ ಶಾಕ್ಗೊಳಗಾಗಿ ಬ್ರೈನ್ ಸ್ಟ್ರೋಕ್ ಆಗಿ ಉಸಿರು ನಿಲ್ಲಿಸಿಬಿಟ್ರು. ಮುಂದೆಂದೂ ತಿರುಗಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ರು. ಆದರೆ ಅವರ ಅಗಲಿಕೆನ ಅರಗಿಸಿಕೊಳ್ಳಲಿಕ್ಕೆ ಅವರ ಕುಟುಂಬಸ್ಥರು ಸ್ನೇಹಿತರ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಅದರಲ್ಲೂ ಚಂದ್ರಕಾಂತ್ಗಂತೂ ಪವಿತ್ರ ಸಾವು ಆಘಾತ ತಂದಿದೆ. ನೀನಿಲ್ಲದೆ ಹೇಗೆ ಬದುಕಲಿ ಪವಿತ್ರ ಅಂತ ಕಣ್ಣೀರಿಡ್ತಿರೋ ಚಂದ್ರಕಾಂತ್ ಒಂದೇ ಒಂದು ಸಲ ಮಾಮ ಅಂತ ಕರೆದು ಬಿಡುವಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಯಾರು ಈ ಚಂದ್ರಕಾಂತ್? ನಟಿ ಪವಿತ್ರಾಗೂ ಇವರಿಗೂ ಏನ್ ಸಂಬಂಧ? ಹೀಗೊಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಅದಕ್ಕೆ ಉತ್ತರ ಕೊಡಬೇಕು ಅಂತಂದ್ರೆ ಅಸಲಿಯತ್ತನ್ನ ಹೊರಬಿಡಲೇಬೇಕು. ಎಸ್, ಚಂದ್ರಕಾಂತ್ ಹಾಗೂ ಪವಿತ್ರ ಒಳ್ಳೆಯ ಸ್ನೇಹಿತರು. ಇಬ್ಬರ ನಡುವೆ ಸುಮಧುರ ಬಾಂಧವ್ಯವಿತ್ತು. ತ್ರಿನಯನಿ ಸೀರಿಯಲ್ನಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದರಿಂದ ಶುರುವಾದ ಇವರಿಬ್ಬರ ಸ್ನೇಹ ಗೆಳೆತನ ಇಬ್ಬರನ್ನ ಬಾಳ ಪಯಣದಲ್ಲಿ ಒಂದು ಮಾಡುವ ಹಂತಕ್ಕೆ ಕರೆತಂದಿತ್ತಂತೆ. ಪರಸ್ಪರ ಕಷ್ಟ ಸುಖದಲ್ಲಿ ಜೊತೆಯಾದ ಇವರಿಬ್ಬರು ಜೀವನ ಪಯಣದಲ್ಲಿ ಒಂದಾಗುವ ಕನಸು ಕಂಡಿದ್ರಂತೆ. ಅತಿ ಶೀಘ್ರದಲ್ಲಿ ಕುಟುಂಬಸ್ಥರು, ಆಪ್ತರು, ಸ್ನೇಹಿತರ ಸಮ್ಮುಖದಲ್ಲಿ ಮದುವೆಯಾಗಬೇಕು ಎನ್ನುವ ಆಸೆ ಇಬ್ಬರಿಗೂ ಇತ್ತು ಎನ್ನುವ ಸಮಾಚಾರ ಕೇಳಿ ಬರ್ತಿದೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ನಿರ್ದೇಶಕ ಚಂದ್ರಚೂಡ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡ್ತಾ ಪವಿತ್ರ ಮರುಮದುವೆ ಬಗ್ಗೆ ನನ್ನೊಟ್ಟಿಗೆ ಹೇಳಿಕೊಂಡಿದ್ರು. ಆದರೆ ಹುಡುಗ ಯಾರು ಅನ್ನೋ ವಿಚಾರ ನನಗೆ ಗೊತ್ತಿರಲಿಲ್ಲ. ಬಟ್ ಎರಡನೇ ಮದುವೆಗೆ ಸಜ್ಜಾಗ್ತಿದ್ದೇನೆ, ಮದುವೆಗೆ ಕರಿತೀನಿ, ಮಿಸ್ ಮಾಡದೆ ಬರಬೇಕು ಎನ್ನುವ ಮಾತನ್ನ ನಟಿ ಪವಿತ್ರ ಹೇಳಿಕೊಂಡಿದ್ದಂತೂ ಸತ್ಯ ಅಂತಾರೆ ಚಂದ್ರಚೂಡ್. ನನಗೆ ದುಃಖ ಆಗಿದ್ದು ಯಾಕೆ ಅಂದರೆ, ಇತ್ತೀಚೆಗೆ ಅವರ ಜೀವನದಲ್ಲಿ ಒಂದು ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗಿತ್ತು. ಯಾರೇ ಆದರೂ ತಪ್ಪುಗಳನ್ನು ಮಾಡಿರ್ತಾರೆ, ಸ್ವಯಂಕೃತ ಅಪರಾಧಗಳಿರ್ತವೆ, ಲೈಫು ಸ್ವಲ್ಪ ಎಡವಟ್ಟಾಗಿರುತ್ತೆ, ಒಂದು ಟ್ರ್ಯಾಕನ್ನು ಹಳಿ ತಪ್ಪಿರುತ್ತೆ ಲೈಫು. ಜೀವನ ಹಾಗೆ ತಪ್ಪಿದ್ದಾಗ ಅವರು ಈಗ ಜೀವನ ಚೆನ್ನಾಗಿರ್ತಾಯಿತ್ತು. ತೆಲುಗಿನಲ್ಲಿ ಅವ್ರಿಗೆ ಒಳ್ಳೆಯ ಅವಕಾಶಗಳು ಬರ್ತಾಯಿತ್ತು,
ಒಳ್ಳೆ ನಟಿಯಾಗಿದ್ದರು ಅವರು. ಒಂದಷ್ಟು ಧಾರಾವಾಹಿಗಳಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ಫೋನ್ ಮಾಡಿದಾಗೆಲ್ಲ ಸಂತೋಷ ಹಂಚ್ಕೊಳ್ಳೋರು. ನಾನು ಈ ಥರದೊಂದು ಕಾರ್ ತೊಗೊಂಡೆ, ಅಲ್ಲೊಂದು ಮನೆ ತೊಗೋತಾ ಇದ್ದೀನಿ, ನನಗೆ ಒಳ್ಳೆ ಒಳ್ಳೆ ಅವಕಾಶಗಳು ಬರ್ತಾಯಿದೆ, ಪಾತ್ರಗಳನ್ನು ಬರೀರಿ ಇಲ್ಲಿ ಕರ್ನಾಟಕದಲ್ಲಿ. ಕನ್ನಡದಲ್ಲಿ ಅಂಥ ಅವಕಾಶಗಳು ಸಿಗದೆ ಹೋದರೂ ತಮಿಳಲ್ಲಿ, ತೆಲುಗಲ್ಲಿ ಹೆಚ್ಚು ಸಿಗ್ತಾಯಿದೆ ಅಂತೆಲ್ಲ ಮಾತಾಡ್ತಾಯಿದ್ರು. ಮತ್ತೊಂದು ಮದುವೆ ಅವರಿಗೆ ಪೂರ್ವ ಸಿದ್ಧತೆ ಇತ್ತು, ಮಕ್ಕಳದೊಂದು ಜೀವನ ಚೆನ್ನಾಗಾಗ್ತಾಯಿತ್ತು. ಇದೆಲ್ಲ ಆಗುವಾಗ ಡೆಸ್ಟಿನಿ ಅಂತ ಕರಿಬೇಕು ಅಥವಾ ಸಮಯ ಅಂತ ಕರಿಬೇಕು, ಒಂದು ಆಕ್ಸಿಡೆಂಟು, ಒಂದು ಆಂಬುಲೆನ್ಸ್ ಬರಲಿಲ್ಲ, ಅದು ತಡ ಆಯಿತು ಅನ್ನೋ ಕಾರಣಕ್ಕೆ ಇದು ತುಂಬ ಕಡೆ ಕೇಳ್ತಾ ಇದ್ವಿ ನಾವು ಇತ್ತೀಚಿನ ದಿನಗಳಲ್ಲಿ. ಆ್ಯಂಬುಲೆನ್ಸು, ಟ್ರಾಫಿಕ್ಕು ಬರಲಿಲ್ಲ, ತಡ ಆಯಿತು. ಆಕೆ ಶಾಕಿಗೆ ಒಳಗಾಗ್ಬಿಟ್ರು. ಇನ್ನೊಂದು 20 ನಿಮಿಷ ಜೀವನ ಹೋಲ್ಡ್ ಮಾಡಿದರೆ ಅದು ಬದುಕ್ತಾ ಇತ್ತೇನೋ. ಬೇಸರ ಆಗೋದೇನು ಅಂದರೆ, ಒಂದು ನೊಂದ ಜೀವ, ಒಂದು ಪರಿತ್ಯಕ್ತ ಜೀವ, ಒಂದು ಪಶ್ಚಾತ್ತಾಪಗೊಂಡ ಜೀವ ಒಂದು ಬದುಕನ್ನು ಚಂದವಾಗಿ ಕಟ್ಕೊಳ್ಳುವಂಥ ಒಂದು ವಸಂತ ಕಾಲದಲ್ಲಿ ಹೊರಟೋಯ್ತಲ್ಲ ಒಂದು ಕೋಗಿಲೆ ಅನ್ನೋದೊಂದು ಬೇಸರ ಅಷ್ಟೇ. ಬಟ್ ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಕೆ, ತುಂಬ ನೇರವಾಗಿ ಇದ್ದಂಥ ಹೆಣ್ಮಗಳು. ಅಷ್ಟಕ್ಕೂ ನಟಿ ಪವಿತ್ರ ಬಾಳಲ್ಲಿ ಏನೇನಾಗಿತ್ತು ಅನ್ನೋ ಸತ್ಯ ಯಾರಿಗೂ ಗೊತ್ತಿಲ್ಲ. ಆದರೆ SSLC ಮುಗಿಸಿ PUC ಸೇರಿದ್ದ ಹೊತ್ತಲ್ಲೇ ಒಳ್ಳೆ ಸಂಬಂಧ ಬಂತು ಎನ್ನುವ ಕಾರಣಕ್ಕೆ ಪವಿತ್ರ ಹೆತ್ತವರು ಮದುವೆ ಮಾಡಿದ್ರಂತೆ. ಮೂಲತಃ ಹನಕೆರೆಯವರಾದ ಪವಿತ್ರರನ್ನ ಮಂಡ್ಯದ ಉಮ್ಮಡಹಳ್ಳಿಗೆ ಕೊಟ್ಟು ಮದುವೆ ಮಾಡಲಾಗಿತ್ತಂತೆ. ಪವಿತ್ರ ಮೊದಲ ಪತಿ ಶಿವಕುಮಾರ್ ಜೊತೆಗಿನ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 2 ಮಕ್ಕಳಿದ್ದಾರೆ. ಅವರ ಹೆಸರು ಪ್ರಜ್ವಲ್ ಮತ್ತು ಪ್ರತೀಕ್ಷಾ. ಅಷ್ಟಕ್ಕೂ ಮೊದಲ ದಾಂಪತ್ಯವನ್ನ ಪವಿತ್ರ ಅದ್ಯಾವ ಕಾರಣಕ್ಕಾಗಿ ಮುರಿದುಕೊಂಡ್ರೋ ಗೊತ್ತಿಲ್ಲ. ಆದ್ರೆ ಗಂಡನನ್ನ ಬಿಟ್ಟ ನಂತರ ಸಮಾಜ ಹಾಗೂ ಜನ ತಲೆಗೊಂದು ಮಾತನಾಡಿದ್ದರಿಂದ ಪವಿತ್ರ ತುಂಬಾ ಕುಗ್ಗಿ ಹೋಗಿದ್ರಂತೆ. ಈ ಜೀವನಾನೇ ಬೇಡ ಅಂತ ಆತ್ಮಹತ್ಯೆಗೆ ಶರಣಾಗಲು ಹೊರಟಿದ್ರಂತೆ. ಆ ಟೈಮ್ಗೆ ಧೈರ್ಯ ತುಂಬಿದ್ದು ಮಗಳನ್ನ ಉಳಿಸಿಕೊಂಡಿದ್ದು ಪವಿತ್ರ ಅವರ ತಾಯಿ. ತಾಯಿ ಮಾತಿಗೆ ಬೆಲೆ ಕೊಟ್ಟು ಧೈರ್ಯ ತಂದುಕೊಂಡು ಎದ್ದು ನಿಂತ ಪವಿತ್ರ ಮಕ್ಕಳ ಜೊತೆಗೆ ತಂದೆ ತಾಯಿಯ ಜವಾಬ್ದಾರಿಯ ಹೆಗಲ ಮೇಲೆ ಹಾಕೊಂಡ್ರು. ಹೌಸ್ ಕೀಪಿಂಗ್, ಸೇಲ್ಸ್ ಗರ್ಲ್ಸ್, ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡಿಕೊಂಡು ದುಡಿಮೆ ಮಾಡಿ ಇಡೀ ಕುಟುಂಬವನ್ನ ಸಲಹಿದರು. ಗೆಳತಿಯ ಸಹಾಯದೊಂದಿಗೆ ಬಣ್ಣದ ಲೋಕದ ಕಡೆ ಮುಖ ಮಾಡಿದ ನಟಿ ಪವಿತ್ರ ಆರಂಭದಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ಒಮ್ಮೆ ಜೋಕಾಲಿ ಸೀರಿಯಲ್ ಸೆಟ್ನಲ್ಲಿ ಹೀರೋ ತಂಗಿ ಕ್ಯಾರೆಕ್ಟರ್ ಕಲಾವಿದೆ ಬಂದಿಲ್ಲ ಎನ್ನುವ ಕಾರಣಕ್ಕೆ ಡೈರೆಕ್ಟರ್ ನಟಿ ಪವಿತ್ರಾಗೆ ಬಣ್ಣ ಹಚ್ಚಲಿಕ್ಕೆ ಹೇಳ್ತಾರೆ. ಅಲ್ಲಿಂದ ಶುರುವಾದ ಬಣ್ಣದ ಪಯಣ ರಾಧಾರಮಣ, ರೋಬೋ ಫ್ಯಾಮಿಲಿ, ಗಾಳಿಪಟ, ಚಂದ್ರಚಕೋರಿ, ಈ ಬಂಧನ, ಗೋಕುಲದಲ್ಲಿ ಸೀತೆ, ನೀಲಿ, ಮಂಗಳಗೌರಿ ಮದುವೆ, ತ್ರಿನಯನಿವರೆಗೂ ಕರ್ಕೊಂಡು ಬಂತು. ಮಂಜರಿ, ಮೇಲೊಬ್ಬ ಮಾಯಾವಿ ಸಿನಿಮಾಗಳಿಗೆ ಬಣ್ಣ ಹಚ್ಚಿ ಬೆಳ್ಳಿ ತೆರೆಯಲ್ಲೂ ಮಿಂಚೋದಕ್ಕೆ ಅವಕಾಶ ಸಿಕ್ಕಿತ್ತು. ಅಚ್ಚರಿ ಏನಂತಂದ್ರೆ ತೆಲುಗು ಅಂಗಳದಲ್ಲೂ ನಟಿ ಪವಿತ್ರರನ್ನ ಸ್ಟಾರ್ ಆಗುವಂತೆ ಮಾಡಿತ್ತು. ತೆಲುಗು ಆಡಿಯನ್ಸ್ ಅಂತೂ ನಟಿ ಪವಿತ್ರರನ್ನ ತಮ್ಮ ಮನೆ ಮಗಳು ಎನ್ನುವ ಮಟ್ಟಿಗೆ ಒಪ್ಪಿಕೊಂಡಿದ್ರು. ಹೌದು, ಆರಂಭದಲ್ಲಿ ತೆಲುಗು ಬರ್ತಿಲ್ಲ ಎನ್ನುವ ಕಾರಣಕ್ಕೆ ತೆಲುಗು ಸೀರಿಯಲ್ ಸಹವಾಸವೇ ಬೇಡ ಅನ್ಕೊಂಡಿದ್ರಂತೆ ನಟಿ ಪವಿತ್ರ. ಆದ್ರೆ ಕನ್ನಡದಲ್ಲಿ ಅವಕಾಶಗಳ ಕೊರತೆಯಾದಾಗ ತೆಲುಗು ಕಲಿತು ನಿನ್ನೆ ಪೆಲ್ಲಾಡುತ್ತಾ ಮೂಲಕ ಟಾಲಿವುಡ್ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ರು. ಇಲ್ಲಿಂದ ಶುರುವಾದ ತೆಲುಗು ಸೀರಿಯಲ್ ಜರ್ನಿ ತ್ರಿನಯನಿ ಸೀರಿಯಲ್ ತನಕ ಕರೆದುಕೊಂಡು ಬಂದಿತ್ತು. ಕಷ್ಟ ಸುಖಕ್ಕೆ ಸೆಡ್ಡು ಹೊಡೆದು ಸ್ಟಾರ್ ಕಲಾವಿದೆ ಪಟ್ಟಕ್ಕೇರಲಿಕ್ಕೆ ತ್ರಿನಯನಿ ಸೀರಿಯಲ್ ಸಾಥ್ ನೀಡಿತ್ತು. ತೆಲುಗು ಅಂಗಳದಲ್ಲಿ ಕನ್ನಡತಿ ಪವಿತ್ರಾಗೆ ಬೇಡಿಕೆ ಹೆಚ್ಚಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಸೀರಿಯಲ್ಗಳ ಆಫರ್ ಬರೋದಕ್ಕೆ ಶುರುವಾಗಿತ್ತು. ಆ ಭಗವಂತ ಕಣ್ಣು ಬಿಟ್ಟು ನನ್ನ ಕಷ್ಟ ಎಲ್ಲಾ ಮುಗಿಸಿ ಸುಖದ ಹಾದಿಯತ್ತ ಸಾಗಿಸ್ತಾ ಇದ್ದಾನೆ ಅಂತ ಅನ್ಕೊಂಡ್ರಂತೆ ನಟಿ ಪವಿತ್ರ. ಇನ್ನೇನಿದ್ರು ಸಂಭ್ರಮ ಸಡಗರ ಅಷ್ಟೇ ಅಂತ ಆಕಾಶಕ್ಕೆ ಏಣಿ ಹಾಕ್ತಿದ್ದ ಹೊತ್ತಲ್ಲಿ ಆ ವಿಧಿ ನಟಿ ಪವಿತ್ರ ಖುಷಿಗೆ ಕೊಳ್ಳಿಗಿಟ್ಟು ಕೇಕೆ ಹಾಕಿಬಿಟ್ಟ. ಹೆತ್ತ ತಾಯಿನ, ಹೆತ್ತ ಮಕ್ಕಳನ್ನ, ಕಷ್ಟದಲ್ಲಿ ಕೈ ಹಿಡಿದ ಗೆಳೆಯನನ್ನ ನಡು ಹಾದಿಯಲ್ಲೇ ಬಿಟ್ಟು ಹೊರಟೋಗುವಂತೆ ಮಾಡಿಬಿಟ್ಟ. ಇಂತಹ ಪರಿಸ್ಥಿತಿನ ತಂದ ಆ ವಿಧಿಗೆ ಹಿಡಿಶಾಪ ಹಾಕಲೇಬೇಕು. ನಟಿ ಪವಿತ್ರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವೆಲ್ಲರೂ ಕೋರಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.